ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾನು ನಮ್ಮೂರು ಚೆನ್ನಾಗಿದ್ದಾರೆ, ನೀವು ನಿಮ್ಮೂರು ಹೇಗಿದ್ದೀರಾ ಅಂತ ಕೇಳ್ತಾ, ಸೊ ಲೇಟೆಸ್ಟ್ ಒಂದು ನ್ಯೂಸ್ ಇದೆ. ಬಿಗ್ ಬಾಸ್, ನಾನು ಆಗಲೇ ಒಂದು ವಿಡಿಯೋದಲ್ಲಿ ಹೇಳಿದ ಹಾಗೆ ಬಿಗ್ ಬಾಸ್ ಆರಂಭವಾಗ್ತಾ ಇದೆ, ಬಟ್ ಹೊಸ ರೂಪದಲ್ಲಿ. ಇನ್ನೊಂದು ವಿಷಯ ಏನು ಅಂದರೆ, ಬಿಗ್ ಬಾಸ್ ಸ್ಟಾರ್ಟ್ ಆಗ್ತಾ ಇದೆ ಕನ್ನಡದಲ್ಲಿ ಅಲ್ಲ, ಹಿಂದಿಯಲ್ಲಿ ಹೊಸ ರೂಪದಲ್ಲಿ. ಶೋ ಹೆಸರು ಅಂದರೆ ಬಿಗ್ ಬಾಸ್ನ ಹೆಸರು ಬಿಗ್ ಬಾಸ್ ಅಲ್ಲ, 50. ಸೊ ಈ ಶೋಗೆ ರಜತ್ ಅವರು ಹೋಗ್ತಾರೆ ಅಂತ, ನಮ್ಮ ಕನ್ನಡದಿಂದ ರಜತ್ ಅವರು ಹೋಗ್ತಾರೆ. ಬಟ್ ಈ ಕಾನ್ಸೆಪ್ಟ್ ಏನು ಅಂದರೆ, ಈ 50 ನಮ್ಮ ಶೋ ಹೆಸರ ಒಂದು ಕಾನ್ಸೆಪ್ಟ್ ಏನು ಅಂದರೆ, ಸೇಮ್ ಬಿಗ್ ಬಾಸ್ ರೀತಿಯೇ 50 ಜನ ಮನೆ ಒಳಗಡೆ ಇರ್ತಾರೆ. ಬಟ್ ಯಾರು ಗೊತ್ತಾ? ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಇದ್ದವರು. ಸೊ ಇಲ್ಲಿ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಏನು ಅಂದರೆ, ನಮ್ಮ ಕನ್ನಡದಿಂದ ಡಾಗ್ ಸತೀಶ್, ರಕ್ಷಿತಾ ಮತ್ತು ನಮ್ಮ ಇವರು ರಜತ್ ಅವರು ಕನ್ಫರ್ಮ್ ಆಗಿದ್ದಾರೆ ಅಂತ. ಸೊ ರಕ್ಷಿತಾ ಅವರನ್ನು ಯಾರ್ಯಾರು ಮಿಸ್ ಮಾಡ್ತಾ ಇದ್ರಿ, ಸೊ ಅವರನ್ನು ಇನ್ನೊಂದು ಶೋದಲ್ಲಿ ನೋಡಲಿಕ್ಕೆ ಚಾನ್ಸ್ ಸಿಗುತ್ತೆ. ಅವರು ಗೆಲ್ಲಬಹುದಾ ನೋಡಬೇಕಿದೆ. ಇನ್ನು ಉಳಿದಂತೆ ಕನ್ನಡದಿಂದ ಮೇ ಬಿ ಕೆಲವೊಂದು ಯೂಟ್ಯೂಬ್ ಚಾನಲ್ಗಳನ್ನು, ಅಂದರೆ ತುಂಬ ಫೇಮಸ್ ಇದ್ದವರನ್ನು ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ ಅನ್ನೋದು ಒಂದು ನ್ಯೂಸ್ ಇದೆ. ಸೊ ನೋಡಬೇಕಿದೆ ಯಾರ್ಯಾರು ಬರ್ತಾರೆ ಅಂತ. ಸೊ ಹಿಂಗೆಲ್ಲ ಬರ್ತಾರೆ ಅಂತ. ಮೇ ಬಿ ಗಿಲ್ಲಿಯವರು ಸ್ವಲ್ಪ ಹಿಂದಿ ಕಲ್ತಿದ್ರೆ ಗಿಲ್ಲಿಯವರನ್ನು ಕೂಡ ಕಾಂಟ್ಯಾಕ್ಟ್ ಮಾಡಬಹುದಿತ್ತು ಅಲ್ಲ, ಮಾಡ್ತಾರೆ 100%. ಯಾಕಂದರೆ ಗಿಲ್ಲಿಯ ಒಂದು ಏನು ಹೇಳ್ತಾರೆ, ಫ್ಯಾನ್ ಬೇಸ್ ಅಷ್ಟು ಇದೆ. ಸೊ ಉಳಿದಂತೆ ರಕ್ಷಿತಾ ಅವರು ಕೂಡ ಕಮ್ಮಿ ಇಲ್ಲ. ರಕ್ಷಿತಾ ಅವರು ಕೂಡ ಎಲ್ಲಿ ಹೋದರೂ ಫುಲ್ ಜನನೇ ಅಂತ ಹೇಳ್ಬೋದು. ಮಂಗಳೂರಲ್ಲಿ ಹುಚ್ಚೆಬ್ಬಿಸಿದಂಥ ಅಭಿಮಾನಿಗಳನ್ನು ಒಗ್ಗೂಡಿಸಿದ್ದಾರೆ ಅಂದರೆ ಅದು ನಮ್ಮ ರಕ್ಷಿತಾ ಶೆಟ್ಟಿ, ಅಂದರೆ ಸುಳ್ಳಾಗಿರಲಿಕ್ಕಿಲ್ಲ. ಅಷ್ಟು ಅವರ ಅಭಿಮಾನಿಗಳು ಬಂದಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಉಳಿದಂತೆ ನೋಡಬೇಕಿದೆ ಯಾರು ನಮ್ಮ ಕನ್ನಡದಿಂದ ಬಿಗ್ ಬಾಸ್ ಅಂದರೆ 50 ಶೋ ನಮ್ಮ ಚಾಯ್ಸ್ ಆಗ್ತಾರೆ ಅಂತ. ಸೊ ನೋಡಬೇಕು, ಕಾಯ್ತಾ ಇದ್ದೇನೆ ನಾನು ಕೂಡ. ಮೇ ಬಿ ಒಂದು ಲೀಸ್ಟ್ ಬಂದ ಕೂಡಲೇ ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಸಿಗೋಣ ಅಂತ ಹೇಳ್ತಾ, ಟೇಕ್ ಕೇರ್, ಬಾಯ್.